ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮೃದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ಟವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕೃಷ್ಣನ ಒಂದು ಭಾಗವತದಲ್ಲಿ ಅವತಾರ ಸಮಾಪ್ತಿಯನ್ನು ನೋಡುವಂಥದ್ದಿತ್ತು. ಇದನ್ನು ನಾನು ದ್ವಾರಕೆಗೆ ಹೋದಾಗ ಅಲ್ಲೇ ಇದು ಪ್ರಭಾಸದ ಬಳಿಯಲ್ಲಿ ಹೋಗಿ ಎಲ್ಲಿ ಕೃಷ್ಣ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಿದನೋ ಅಲ್ಲೇ ನಾನು ಈ ಕೃಷ್ಣನ ಭಾಗವತದಲ್ಲಿ ಬರುವಂತಹ ಕೃಷ್ಣನ ಅವತಾರ ಸಮಾಪ್ತಿಯೊಂದಿಗೆ ಮಂಗಳ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೋ ಅದು ಭಗವಂತನ ಚಿತ್ತಕ್ಕೆ ಬರಲಿಲ್ಲ ಅನಿಸುತ್ತೆ. ಹಾಗಾಗಿ ವಿಪರೀತ ಮಳೆಯ ಕಾರಣವಾಗಿ ಅಬ್ಬರದಿಂದ ನಾವು ಅಲ್ಲಿ ದ್ವಾರಕೆಗೆ ಹೋದಾಗ ಪ್ರಭಾಸಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಅದೊಂದು ಬಹಳ ದೊಡ್ಡ ಕೊರತೆಯಾಗಿ ಉಳಿದಿದೆ. ಅದನ್ನು ಮತ್ತೆ ನೋಡೋವಂಥ ಸಂದರ್ಭ ಭಗವಂತ ಕರುಣಿಸಲಿ ಅಂತ ಕೇಳಿಕೊಂಡು ಬೇರೆ ಸಮಯದಲ್ಲೇ ಇವಾಗ ಅದನ್ನು ಉಪಸಂಹಾರ ಮಾಡಿ ಭಾಗವತದಲ್ಲಿ ಕೃಷ್ಣನ ಅವತಾರ ಸಮಾಪ್ತಿಯೊಂದಿಗೆ 1 ಅಥವಾ 2 ದಿನದಲ್ಲಿ ಭಾಗವತವನ್ನು ಮಂಗಳವನ್ನು ಮಾಡೋಣ. ಇದು ಅಧಿಕ ಮಾಸದಲ್ಲಿ ಶುರುವಾದಂಥದ್ದು. ಇದನ್ನು ಅಧಿಕ ಮಾಸದಲ್ಲಿ ಅಲ್ಲೇ ನಾನು ಮುಗಿಸ್ಬೇಕು ಅಂದ್ಕೊಂಡಿದ್ದು ಕಾರಣಾಂತರಗಳಿಂದ ಇದು ಭಗವಂತನ ಪ್ರೇರೇಪಣೆಗೆ ಬರಲಿಲ್ಲ ಅನಿಸುತ್ತೆ. ಯಾತಕ್ಕೋ ಗೊತ್ತಿಲ್ಲ ನನಗೆ. ಹಾಗಾಗಿ ಇಲ್ಲಿ ಇದನ್ನು ಮಾಡೋಣ ಅಂತ ಹೇಳ್ತಾ ಅವನ ಒಂದು ಅಪ್ಪಣೆಯನ್ನು ಬೇಡ್ತಾ ಮುಂದೆ ಭಾಗವತದಲ್ಲಿ ಏನಾಗ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಕಲಿಯುಗದಲ್ಲಿ ಎಲ್ಲ ಕಲಿಗಾಲ ಕೆಟ್ಟೋಗಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ನಾವೇ ಪುಣ್ಯವಂತರು ಅನ್ನೋದನ್ನು ಮರೀಬಾರ್ದು. ಯಾರೂ ಗೊಣಗಬೇಕಾಗಿಲ್ಲ ಕಲಿಯುಗ ಕೆಟ್ಟ ಕಾಲ ಅಂತ. ಸಾರಗ್ರಾಹಿಗಳಾದಂಥ ವಿದ್ವಾಂಸರು ಹೇಳ್ತಾರೆ, ಕಲಿಯುಗವನ್ನು ಮೆಚ್ಕೋತಾರೆ, ನಾವೇ ಪುಣ್ಯವಂತರು ಅಂತ. ಯಾಕಂದರೆ ನಾವು ಕಲಿಯುಗದಂಥವರು ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ದೇವರನ್ನು ಒಲಿಸೋದಕ್ಕೆ ಬಹಳ ಕಷ್ಟಪಡೋ ಕೆಲಸ ಸಾಧನೆ ಬೇಕು. ಆದರೆ ಕಲಿಯುಗದಲ್ಲಿ ಇದು ಬಹಳ ಸುಲಭ ಅಂತ ಹೇಳ್ತಾ ಶಾಸ್ತ್ರಕಾರರು ಹೇಳ್ತಾರೆ, ಕಲಿಂ ಸಾವರ್ಜಂತ್ಯಾಯ ಗುಣಾಗ್ನಾಹ ಸಾರಭಾಗಿನಃ ಯತ್ರ ಸಂಕೀರ್ತನೈವ ಸರ್ವ ಸ್ವಾರ್ಥೋಭಿಲಭ್ಯತೆ ಅಂತ ಹೇಳ್ತಾರೆ. ಅಂದರೆ ಇತರ ಯುಗಗಳಲ್ಲಿ ಇಷ್ಟ ಸಿದ್ಧಿಗಾಗಿ ಕಠಿಣ ತಪಸ್ಸು ಮಾಡಬೇಕಾಗಿತ್ತು, ಯಾಗ ಯಜ್ಞಗಳನ್ನು ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲೋ ಭಗವಂತನ ನಾಮದ ಸಂಕೀರ್ತನೆ ಮಾತ್ರದಿಂದ ಎಲ್ಲ ಇಷ್ಟಾರ್ಥಗಳನ್ನು ಪಡೆಯಬಹುದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೆ ನಹತ್ಯ ಪರಮೋ ಲಾಭೋ ದೇಹಿನಾಂ ಭ್ರಾಮ್ಯತಾಮಿಹ ಕಲೌ ಖಲು ಭವಿಷ್ಯಂತಿ ನಾರಾಯಣ ಪಾರಾಯಣಾಹ ಅಂತ. ಈ ಯುಗದಲ್ಲಿ ದೇವರು ಒಂದು ಸೌಭಾಗ್ಯ ಕರುಣಿಸಿದ್ದಾನೆ ನಮಗೆ. ಹರೇ ಕೃಷ್ಣ ಅಂದರೆ ಸಾಕು, ಇಷ್ಟಸಿದ್ಧಿಯಾಗುವಂಥ ಅನುಗ್ರಹ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕಾಗಿದೆ ನಮಗೆ ಅಂತ ತಿಳ್ಕೊಂಡು ಕಲಿಯುಗದಲ್ಲೂ ವೈಷ್ಣವನಾಗಿ ಜನಿಸಿ ವಿಷ್ಣು ಭಕ್ತಿಯನ್ನು ಬೆಳೆಸಿಕೊಂಡಂಥವನೇ ಅದಕ್ಕಿಂತ ಹಿರಿಯ ಲಾಭ ಬೇರೆ ಯಾವುದಿದೆ ಅಂತ ಕೇಳಬೇಕಾಗತ್ತೆ. ಅದೇ ಹಿರಿಯ ಪುಣ್ಯ. ಇಂಥ ಭಕ್ತರ ಬಗ್ಗೆ ಭಗವಂತನ ಪ್ರತಿಕ್ರಿಯೆ ಏನಪ್ಪ ಆಗಿರುತ್ತೆ ಅಂತ ಕೇಳಿದ್ರೆ, ಭಗವಂತ ಒಲಿದ ಅನ್ನೋದಕ್ಕೆ ಕುರುಹು ಏನಾದರೂ ಅಂದರೆ ಪ್ರೂಫ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ, ಭಗವಂತನ ಅನುಗ್ರಹ ನಮಗೆ ಗೊತ್ತಾಗೋದಾದರೂ ಹೇಗೆ ಅಂತ ಯಾರಾದರೂ ಕೇಳಿದ್ರೆ, ಯಸ್ಯಾನುಗ್ರಹಮಿಚ್ಛಾಮಿ ಹರಿಷ್ಯೇ ತದ್ಧನಂಶನೈಃ ತಥೋಧನಂ ತ್ಯಜನ್ಸಸ್ಯ ಸ್ವಜನ ದುಃಖಿನಾಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಅನುಗ್ರಹದ ಲಕ್ಷಣ ಮೇಲ್ನೋಟಕ್ಕೆ ಸ್ವಲ್ಪ ತ್ರಾಸದಂತೆ ಕಾಣುತ್ತೆ. ಭಗವಂತನ ಮೊದಲ ಪರೀಕ್ಷೆ ಭಕ್ತನ ಕಿಸೆ ಖಾಲಿ ಮಾಡೋವಂಥದ್ದು. ಇದನ್ನೇ ಹೇಳಿದ್ದು ನಾನು. ಯಾರಾದರೂ ಭಗವಂತ ಪರೀಕ್ಷೆ ಮಾಡಬೇಕು ಅಂದರೆ ಅಥವಾ ಅವನ ಕಡೆ ಒಲಿಸ್ಕೋಬೇಕು ಅಂದರೆ ಮೊದಲು ಅವನ ಜೋಳಿಗೆಯನ್ನು ಬರಿದು ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಪುರಂದರದಾಸರು, ನವಕೋಟಿ ನಾರಾಯಣ. ಅಂದಿನ ಕಾಲದಲ್ಲಿ 13ನೇ 14ನೇ 13ನೇ ಶತಮಾನದಲ್ಲಿ ನವಕೋಟಿ ಇದ್ದಂಥವರು. ಅಂಥವ್ರನ್ನ ಬರಿಗೈ ಜೋಳಿಗೆ ಮಾಡಿದಂಥವನು ಭಗವಂತ ಅವನ ಒಂದು ಸಣ್ಣ ಲೀಲಾ ನಾಟಕದಿಂದ. ಅದಾದ ಮೇಲೇನೇ ಪುರಂದರದಾಸರಾಗಿದ್ದು. ಅಲ್ಲಿವರೆಗೂ ಅವ್ರು ನವಕೋಟಿ ನಾರಾಯಣನೇ. ಯಾರು ಹೇಳೋರು, ಅಷ್ಟು ಹಣ ಇದ್ದರೂ ಯಾರೂ ಅಷ್ಟು ಕೇಳ್ತಾ ಇರಲಿಲ್ಲ. ಅಯ್ಯೋ ಸಾವುಕಾರ ಅಪ್ಪ ಜುಗ್ಗ ಜಿಪುಣ ಅಂತ ಹೊಟ್ಟೋಗೋರು. ಆಮೇಲೆ ಪುರಂದರದಾಸರಾಗಿದ್ದು. ಅದರಿಂದ ಭಗವಂತ ಯಾರನ್ನಾರು ಮೇಲೆ ಕರುಣೆ ತೋರಿಸ್ಬೇಕು ಅಂದರೆ ಮೊದಲು ಅವರು ಜೋಳಿಗೆಯನ್ನು ಬರಿದು ಮಾಡ್ತಾನೆ. ಕ್ರಮೇಣ ಕೈಯಲ್ಲಿದ್ದಂಥ ದುಡ್ಡೆಲ್ಲ ಕರಗಿಸ್ತಾನೆ. ಆಗ ಹತ್ತಿರದ ಬಂಧು ಬಾಂಧವರು ಎಲ್ಲರೂ ಕೂಡ ದೂರ ಸರಿತಾರೆ ಇಮ್ಮಿಡಿಯೇಟಾಗಿ. ಹಣ ಹೋಯಿತು ಅಂದರೆ ಎಲ್ಲರೂ ಆಚೆ ಹೋದರು ಅಂತ ಅರ್ಥ. ದುಡ್ಡಿದ್ದಷ್ಟು ಕಾಲ ಬೆನ್ನಿಂದೆ ಜನ ತಿರುಗಾಡ್ತಿರೋದು ಎಲ್ರಿಗೂ ಗೊತ್ತಿದೆ. ಇದು
ಗೌರವ ಸಮ್ಮಾನ ಎಲ್ಲವೂ ಕೂಡ ಹಣ ಇದ್ದಾಗ ಅಹಂಕಾರ ಬಂದಿರೋವಾಗಲೇ. ಆದರೆ ಅವೆಲ್ಲ ಹೋಯ್ತು ಅಂದರೆ ಎಲ್ಲರೂ ಒಬ್ಬೊಬ್ಬರಾಗಿ ದೂರ ಸರಿತಾ ಹೋಗ್ತಾರೆ. ದೇವರ ಸ್ಮರಣೆ ಶುರುವಾಗುತ್ತೆ. ಎಲ್ಲರೂ ಹೋದಾಗ, ಹಣ ಖಾಲಿ ಆದಾಗ ಆಗ ಭಗವಂತ ಹತ್ತಿರಕ್ಕೆ ಬರ್ತಾನೆ. ಭಗವಂತ ಕೈಬಿಟ್ಟ ಎಲ್ಲ ಜನ ಕೈಬಿಟ್ಟಾಗ ಭಗವಂತ ಬಂದು ಕೈ ಹಿಡಿತಾನೆ. ಇದೇ ಅದಕ್ಕೆ ಒಂದು ಸಾಕ್ಷಿ. ಹಾಗಾಗಿ ಸ ಯದಾ ವಿಥತ್ಯೋ ಯೋಧ್ಯೋಗೋ ನಿರ್ವಿಣ್ಣ ಸ್ಯಾದ್ ಧನೇಯ ಮತ್ಪರೈ ಕೃತನ್ಮಸ್ತ್ರೈಸ್ಯ ಕರಿಷ್ಯೆ ತದನುಗ್ರಹಂ ಅಂತ. ದುಡ್ಡಿನ ಆಸೆ, ಅದಕ್ಕಾಗಿ ಪರದಾಟ, ಅದನ್ನೆಲ್ಲ ಬಿಟ್ಟಾಗ ನಿಶ್ಚಿಂತೆ. ಆಗ ಭಗವದ್ ಭಕ್ತರ ಒಡನಾಟ, ಅದರ ಒಂದು ಪರಿಣಾಮವಾಗಿ ಭಗವಂತನ ಅನುಗ್ರಹ. ದುಡ್ಡಿದ್ದಾಗ ಭೋಗದ ಕಡೆ ಮನಸ್ಸು ತಿರುಗ್ತಾ ಇರುತ್ತೆ. ಯಾವಾಗ್ಲೂ ಭಗವಂತನ ಕಡೆಗೆ ಹೋಗೋದೇ ಇಲ್ಲ. ಯಾವಾಗಲೂ ಹಣ ಇದ್ದಾಗ ಎಲ್ಲಿ ಖರ್ಚು ಮಾಡಲಿ, ಹೇಗೆ ಏನು ತಗೊಳ್ಳಿ, ಹೇಗೆ ಇದನ್ನು ಡಬಲ್ ಮಾಡಲಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಲಿ, ಇದೇ ಇರುತ್ತೆ. ಅಂದರೆ ಮಕ್ಕಳಿಗೆ, ಮರಿಗೆ, ಹೆಂಡತಿಗೆಲ್ಲ ಎಷ್ಟು ಕೊಡಲಿ, ಏನೇನು ತಗೋಬೇಕು, ನಾನು ಇದೇ ಆಗಿಬಿಡುತ್ತೆ. ಯಾವ ಕಾರ್ ತೊಗೊಳ್ಳಿ, ಯಾವ ಮನೆ ತೊಗೊಳ್ಳಿ, ಯಾವ ಸೈಟಲ್ಲಿ ಇನ್ವೆಸ್ಟ್ ಮಾಡಲಿ. ಬಡತನ ಬಂದಾಗ ಜೀವ ಭಗವಂತನಿಗೆ ಹತ್ತಿರವಾಗ್ತಾನೆ, ಭಗವಂತನು ಅಂಥವರಿಗೆ ಹತ್ತಿರವಾಗ್ತಾನೆ. ಇದಕ್ಕಾಗಿ ನಾವು ಮರಿಬಾರ್ದು. ಯಾವಾಗಲೂ ಗೀತೆಯಲ್ಲಿ ಕೇಳ್ತಾ ಇರೋದು, ಕುಂತಿ ಏನು ಕೇಳಿದ್ಲು, ನನಗೆ ಯಾವಾಗಲೂ ಕಷ್ಟ ಬರೋ ಹಾಗೆ ಅನುಗ್ರಹ ಮಾಡಪ್ಪ. ಯಾಕಂದರೆ ಕಷ್ಟ ಬಂದಾಗ ನಿನ್ನ ಹೆಸರು ಬಾಯಿನಲ್ಲಿ ಯಾವಾಗಲೂ ಇರುತ್ತೆ, ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ಲು. ಹಾಗೆ ಬಡತನ ಬಂದಾಗ ಜೀವನಿಗೆ ಭಗವಂತ ಹತ್ತಿರವಾಗ್ತಾನೆ. ಭಗವಂತ ಅಂಥವರಿಗೆ ಒಂದು ಅನುಗ್ರಹವನ್ನು ಮಾಡ್ತಾನೆ. ಇದಕ್ಕಾಗಿ ತ್ರಿಮೂರ್ತಿಗಳ ಉಲ್ಲೇಖ ಬಂದಿರುವಂಥದ್ದು. ಬ್ರಹ್ಮರುದ್ರರನ್ನು ಒಲಿಸುವಂಥದ್ದು ಸುಲಭ, ವಿಷ್ಣುವನ್ನು ಒಲಿಸುವುದು ಅಷ್ಟೊಂದು ಸುಲಭ ಅಲ್ಲ. ಸ್ವಾಲಭ್ಯಾಂ ಗುಣೋದೋಷಾಭ್ಯಾಮಾಶು ತಶ್ಯತು ಕುಪ್ಯತಿ ಸದ್ಯ ಶಾಪ ಪ್ರಸಾದ ದೋಗಂ ಶಿವೋ ಬ್ರಹ್ಮಾಚ ನಾಚ್ಯುತಃ ಅಂತ. ಸ್ವಲ್ಪ ಗುಣವಿದ್ದರೆ ಸಾಕು, ಬ್ರಹ್ಮರುದ್ರರು ಬೇಗನೆ ಪ್ರಸನ್ನರಾಗಿ ಬಿಡ್ತಾರೆ. ಸ್ವಲ್ಪ ತಪ್ಪಾದರೆ ಸಾಕು, ಅಷ್ಟೇ ಬೇಗ ಕೋಪಗೊಂಡು ಶಾಪವನ್ನು ಕೊಟ್ಟು ಬಿಡ್ತಾರೆ. ನಿಗ್ರಹ ಅನುಗ್ರಹ ಎರಡೂ ಬಲು ಬೇಗ ಆಗತ್ತೆ ಅವ್ರ ಹತ್ರ. ವಿಷ್ಣು ನಿಧಾನವಾಗಿ ದೊರಕುವಂಥವನು, ಅಷ್ಟು ಸುಲಭವಾಗಿ ವರವನ್ನೂ ಕೊಡುವಂಥವನಲ್ಲ, ಶಾಪವನ್ನೂ ಕೊಡುವಂಥವನಲ್ಲ. ನಾರಾಯಣ ಉದಾಹರಣೆಗೆ ವೃಕಾಸುರನ ಕತೆ ಏನಪ್ಪ ಅಂದರೆ, ಭಸ್ಮಾಸುರ, ಇವನ್ನೇ ಭಸ್ಮಾಸುರ ಅನ್ನೋದು, ಅವನೇ ವೃಕಾಸುರ. ತಾನು ತಲೆಗೆ ಕೈ ಇಟ್ಟವ್ರನ್ನೆಲ್ಲ ಸಾಯಬೇಕು ಅಂತ ರುದ್ರನಿಂದ ವರ ಕೇಳಿ ಪಡೆದಂಥವನು. ರುದ್ರದೇವರು ತಕ್ಷಣ ಆಗಲಿ ಅಂತ ಅಂದುಬಿಟ್ರು. ಅಸುರ ಇದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ರುದ್ರನ ತಲೆ ಮೇಲೆ ಮೊದಲು ಕೈ ಇಡ್ತೀನಿ ಅಂತ ಹೋದ. ಹಾಗೆ ರುದ್ರ ತಪ್ಪಿಸಿಕೊಂಡು ವಿಷ್ಣು ಅಲ್ಲಿಗೆ ಬಂದ. ಆ ವಿಷ್ಣು ಮೋಹಿನಿಯಾಗಿ ಎಲ್ಲ ಬ್ರಹ್ಮಚಾರಿಯಾಗಿ ವೃಕಾಸುರನ ಬಳಿ ಬಂದು ಹೇಳ್ದ, ಅಲ್ಲಯ್ಯ ತಲೆ ಮೇಲೆ ಕೈ ಇಟ್ಟರೆ ಭಸ್ಮ ಆಗುವಂಥದ್ದು ಅಂತ ಎಂದರೆ ರುದ್ರ ಹೇಳಿದರೆ ನೀನು ನಂಬಿಬಿಡೋದೆ, ನಿನಗೆ ತಲೆ ಇದೆಯಾ ಅಂತ ಕೇಳ್ತಾನೆ. ಆತ ಸ್ಮಶಾನವಾಸಿ, ಏನು ಬೇಕಾದರೂ ಹೇಳಿಬಿಡ್ತಾನೆ. ಹಾಗಂತ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತೇನೋ, ನಿನ್ನಂತ ನಂಬೋರಿದ್ದರೆ ಏನು ಬೇಕಾರ ಆಗತ್ತೆ ಅಂತ ಹೇಳಿ ತನ್ನ ತಲೆಯ ಮೇಲೆ ಕೈ ಇಟ್ಕೊಂಡ. ವೃಕಾಸುರ ತಿಳಿಯದೆ ತಲೆಯಲ್ಲಿ ಕೈ ಇಟ್ಟ ತಕ್ಷಣ ಭಸ್ಮವಾಗಿ ಹೋದ. ಅದರಿಂದ ಅವನು ಭಸ್ಮಾಸುರನಾದ. ವೃಕಾಸುರನಿಗೆ ರುದ್ರನಿಂದ ಅನುಗ್ರಹವೂ ತಕ್ಷಣ, ನಿಗ್ರಹವೂ ತಕ್ಷಣವೇ ಆಗೋಯ್ತು. ವಿಷ್ಣುವಿನ ಅನುಗ್ರಹ ಆಗಲಿ ನಿಗ್ರಹ ಆಗಲಿ ಅಷ್ಟು ಸುಲಭ ಅಲ್ಲ. ಅವನ ಅನುಗ್ರಹ ಒಂದು ಹಿರಿಯ ಭಾಗ್ಯಪ. ಅದು ಕಲಿಯುಗದಲ್ಲಿ ನಾರಾಯಣೋಪಾಸನೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಾರಾಯಣನಲ್ಲಿ ಭಕ್ತಿ ಇರುವಂಥವರು ಧನ್ಯರು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗೆ ಇನ್ನು ಮುಂದೆ ಭಗವಂತ ಉಪಸಂಹಾರ ಮಾಡಬೇಕಾದ್ರೆ, ಅವನ ಅವತಾರವನ್ನು ಸಮಾಪ್ತಿ ಮಾಡಬೇಕಾದ್ರೆ ಹೇಗೆ ಈ ಒಂದು ಭೂಭಾರ ಹರಣವಾಗಬೇಕು ಅಂಥೇಳಿ ಕೃಷ್ಣಾವತಾರಕ್ಕೆ ಭಗವಂತನನ್ನು ಎಲ್ಲರೂ ದೇವತೆಗಳು ಬಂದು ಬೇಡ್ಕೊಂಡ್ರು ಅವತಾರ ಆಗಬೇಕು ಅಂತ. ಆ ರಾಕ್ಷಸರ ಅಟ್ಟಹಾಸವನ್ನು ಮೆಟ್ಟೋದಕ್ಕೋಸ್ಕರ ಹಾಗೆ ಎಲ್ಲ ಮುಗಿದ ಮೇಲೆ ಅದೇ ದೇವತೆಗಳು ಭಗವಂತನನ್ನು ಭೂಮಿಗೆ ಕರೆಯೋದಕ್ಕೆ ಬರ್ತಾರೆ ವಾಪಸ್ಸು. ಏನಂತಾರೆ ಅಂದರೆ, ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಸ್ವಯಂ ನಾರಾಯಣನೇ ಕೃಷ್ಣನಾಗಿ ಭೂಮಿಗೆ ಬಂದಿದ್ದಾಗ ಜನರ ಪುಣ್ಯಕ್ಕೆ ಎಣೆ ಉಂಟೆ. ಹಾಗೆ ಕಲಿಯುಗದ ಪ್ರಾರಂಭವಾಗಿ 34 ವರ್ಷಗಳು ಸಂದಿದ್ದುವು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಇಂಪಾರ್ಟೆಂಟ್ ವಿಚಾರ. ಈ ಒಂದು ಕನ್ಫ್ಯೂಷನ್ಗೆ ಇರೋವಂಥ 126 ವರ್ಷ, ಆಮೇಲೆ 106.5 ವರ್ಷ ಹೇಗೆ ಅನ್ನೋದನ್ನು ಭಾಗವತ ಹೇಳುತ್ತೆ. ನಾನು ಅದನ್ನು ಆದಷ್ಟು ಸುಲಭೀಕರಿಸಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಸ್ವಲ್ಪ ಸರಿಯಾಗಿ ಕೇಳಿ. ಇದನ್ನು 34 ವರ್ಷ ಆಗಿದೆ ಕಲಿಯುಗ ಪ್ರಾರಂಭವಾಗಿ. ಕೃಷ್ಣ ಇನ್ನೂ ಭೂಮಿಯಲ್ಲೇ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಕಲಿಯುಗ ಕೃತಯುಗವಾಗಿತ್ತು. ಇಂಥ ಒಂದು ಕಾರ್ತಿಕ ಮಾಸದಲ್ಲಿ ಬ್ರಹ್ಮಾದಿ ದೇವತೆಗಳು ಕೃಷ್ಣನ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಯದುವಂಶೇ ವತೀರ್ಯನಸ್ಯ ಭವತಃ ಪುರುಷೋತ್ತಮ ಸರಶ್ಚತ್ತಂ ವತೀಯಸ್ಯ ಪಂಚವಿಂಶಾಧಿಕಂ ಪ್ರಭೋ ಅಂತ ಹೇಳ್ತಾರೆ. ಏನು ಹಾಗಂದರೆ, ಭಗವಂತ ನೀನು ಯದುವಂಶದಲ್ಲಿ ಅವತರಿಸಿ 100 ವರ್ಷದ ಮೇಲೆ ಮತ್ತೆ 25 ಆಗಿದೆ ಅಂತ ಹೇಳ್ತಾರೆ. ನೋಡಿ, ಇದೇ ಕನ್ಫ್ಯೂಷನ್ನಿಗೆ ಎಡೆ ಮಾಡಿಕೊಟ್ಟಿರೋವಂಥ ಮಾತು.
ಹಾಗಾಗಿ ಏನು ಹೇಳ್ತಾರೆ ಅಂದರೆ ನೋಡಿ, ಯದುವಂಶದಲ್ಲಿ ಅವತರಿಸಿ 100 ವರ್ಷದ ಮೇಲೆ ಮತ್ತೆ 25 ಆಗಿದೆ ಅಂತ ಹೇಳ್ತಾರೆ. ಎಲ್ಲರೂ ಅದಕ್ಕೋಸ್ಕರ ಅದನ್ನು 125 126 ವರ್ಷ ಅಂತೆಲ್ಲ ಹೇಳ್ಬಿಡ್ತಾರೆ. ಅದಲ್ಲ, ಅದನ್ನು ಹೇಗೆ ಮತ್ತೆ ಗುಣಾಕಾರ ಮಾಡಬೇಕು, ಲೆಕ್ಕಾಚಾರ ಮಾಡಬೇಕು ಅಂದರೆ ನೋಡಿ, ಈ ಥರ 100 ಮತ್ತು 25 ಅಂದ್ರೆ ಏನಪ್ಪ? ಎಲ್ಲರೂ 125 ಅಂತ ತಾನೇ ಹೇಳೋದು. ವಾಸ್ತವವಾಗಿ ಕೃಷ್ಣನಿಗೆ ಆಗ 104 ವರ್ಷ 2 ತಿಂಗಳಾಗಿದೆ. ಇದನ್ನ ಭಾಗವತ ಮಹಾಭಾರತ ಎರಡನ್ನೂ ಸೇರಿಸ್ಕೊಂಡು ಓದಿದಾಗ ಲಾಜಿಕ್ ಕ್ಲೀನಾಗಿ ಅರ್ಥ ಆಗುತ್ತೆ. ಈ ಥರ ಮುಟ್ಟಾಳ್ತನದ ಮಾತು 125 ಆಗಿದೆ ಅಂತ ಯಾರು ಹೇಳಲ್ಲ. ಕೃಷ್ಣನಿಗೆ 104 ವರ್ಷ ಆದಾಗ ಹೇಗೆ ದೇವತೆಗಳು ಬಂದು ನೀನು ಬಂದು ಇಲ್ಲಿಗೆ 100 ಮತ್ತು 25 ಆಗಿದೆ ಅಂತ ಹೇಳ್ತಾರೆ? ಅಂದರೆ ಏನು ಅದರ ಅರ್ಥ ಅಂದರೆ, ಕೃಷ್ಣ ಆ ಮಾತಾಡಿದಾಗ ಕೃಷ್ಣನಿಗೆ 104 ವರ್ಷ ಮತ್ತು 2 ತಿಂಗಳಾಗಿದೆ. ಭಾಗವತ 100 ವರ್ಷ ಮತ್ತು 25 ಆಯಿತು ಅನ್ನುತ್ತಲ್ಲ ಭಾಗವತದಲ್ಲಿ, ದೇವತೆಗಳು ಬಂದು ಹೇಳಿದ್ರು ಅಂತ. ಅಂದರೆ ಇದರ ಅರ್ಥ 125 ವರ್ಷ ಅಂತ ಅಲ್ಲ. ಧರ್ಮರಾಜ ಭೂಮಿ ಮೇಲೆ ಬದುಕಿದ್ದು 108 ವರ್ಷ, ಭೀಮಸೇನ ಬದುಕಿದ್ದಿದ್ದು 107 ವರ್ಷ, ಕೃಷ್ಣ ಭೂಮಿಯಲ್ಲಿದ್ದಿದ್ದು 106 ವರ್ಷ 6 ತಿಂಗಳು, ಅಂದರೆ 106.5 ವರ್ಷ. ಅರ್ಜುನ ಇದ್ದದ್ದು 106 ವರ್ಷ, ಯಾಕಂದರೆ ಎಲ್ಲರೂ ಕೃಷ್ಣನ ಜೊತೆಗೆ ಹೋಗಿದ್ದಾರೆ. ಮತ್ತೆ ಒಂದು ನಕುಲ ಸಹದೇವರಿದ್ದಿದ್ದು 105 ವರ್ಷ. ಶರತ್ ಶತಂ ಅಂದರೆ 100 ಅಂತ ಅರ್ಥ, 100 ವರ್ಷ ಅಂತ. ಮತ್ತೆ 25 ಅಂದರೆ ವರ್ಷಗಳಲ್ಲ, ಅದು ಋತುಗಳು ಅಂತ ತಿಳ್ಕೋಬೇಕು. ಇದೇ ಪಂಚವಿಂಶಾಧಿಕಂ ಅಂತ, ಪಂಚವಿಂಶಾಧಿಕಂ ಅಂದರೆ 25 ತಿಂಗಳುಗಳು ಅಂತ ಅರ್ಥ. 2 ತಿಂಗಳಿಗೆ 1 ಋತು, 25 ಋತುಗಳು ಅಂದರೆ 4 ವರ್ಷ 2 ತಿಂಗಳು ಆಯ್ತಲ್ಲಪ್ಪ. ಆಗ ಕೃಷ್ಣನ ವಯಸ್ಸು ಎಕ್ಸಾಕ್ಟ್ ಆಗಿ 104 ವರ್ಷ 2 ತಿಂಗಳು ಅಂತ ಆಗತ್ತೆ. ಬ್ರಹ್ಮಾದಿಗಳಿಗೆ ಶ್ರೀಕೃಷ್ಣ ಹೇಳ್ದ, ನಾನು ಹೊರಡೋಕೆ ಸನ್ನಿಧದಲ್ಲೇ ಇದ್ದೀನಪ್ಪ, ನಾನು ಬರ್ತೀನಿ, ನೀವು ಕರಿತಾ ಇದ್ದೀರಾ, ನಾನು ಬಂದುಬಿಡ್ತೀನಿ. ಆದರೆ ಇನ್ನೊಂದು ಚೂರು ಕೆಲಸ ಇದ್ರೆ, ಯಾದವರೆಲ್ಲ ಇನ್ನೂ ಬದುಕಿದ್ದಾರೆ, ಅವರನ್ನು ಮೊದಲು ಸಾಗಹಾಕಬೇಕು ಇಲ್ಲಿಂದ ನಾನು, ಅದಾದ ಮೇಲೆ ನಾನು ಬರ್ತೇನೆ ಅಂತ ಹೇಳ್ತಾನೆ. ಈ ಘಟನೆಯ ನಂತರ ಅದಾದ ಮೇಲೆ ಅಂದರೆ ದೇವತೆಗಳು ಬಂದು, ಬ್ರಹ್ಮರುದ್ರಾದಿಗಳು ಎಲ್ಲ ದೇವತೆಗಳು ಬಂದು ಕೃಷ್ಣನನ್ನ 125 ಆಯಿತು ಬಾ ಅಂದಾಗ, ಅಂದರೆ ಅರ್ಥ 25 ಋತುಗಳು, 2 ತಿಂಗಳಿಗೆ 1 ಋತು ಅಂತಾದಾಗ 25 ಋತುಗಳು ಅಂದರೆ 4 ವರ್ಷ 2 ತಿಂಗಳಾಗತ್ತೆ. 104 ವರ್ಷ 2 ತಿಂಗಳು. ಅವಾಗ ಮಾತಾಡಿದಾಗ ನಾನು ಬರ್ತೀನಿ ಇವ್ರನ್ನೆಲ್ಲ ಸಾಗಾಕಿ ಅಂತ ಹೇಳಿದಾಗ, ಮತ್ತೆ ಕೃಷ್ಣ ಆ ಮಾತಾಡಿದ ಮೇಲೆ 2 ವರ್ಷ 4 ತಿಂಗಳ ಕಾಲ ಭೂಮಿ ಮೇಲೆ ಇದ್ದ ಕೃಷ್ಣ. ಅದಾಗಿ ಹೀಗೆ ಒಟ್ಟು 106 ವರ್ಷ 6 ತಿಂಗಳು ಕೃಷ್ಣನ ಜೀವಿತ ಕಾಲ. ಶ್ರೀಕೃಷ್ಣ ನಿರ್ಣಯವಾದದ್ದು ಫಾಲ್ಗುಣ ಮಾಸದಲ್ಲಿ. ಹಾಗಾಗಿ ಮುಂದೆ ಚೈತ್ರದಲ್ಲಿ ಪಾಂಡವರು ದೇಹತ್ಯಾಗ ಮಾಡ್ತಾರೆ. ಹೀಗೆ ಕೃಷ್ಣನ ಒಂದು ಚಿತ್ರಣವನ್ನು ಭಾಗವತ ನಮಗೆ ಕೊಡ್ತಾ 11ನೇ ಸ್ಕಂದದ ಉಳಿದ ಭಾಗವೆಲ್ಲ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದಂತಹ ಗೀತೆ ಉದ್ಧವ ಗೀತೆ ಆಗಿದೆ. ಹಾಗಾಗಿ ಇದು ಕೃಷ್ಣ ಉದ್ಧವ ಗೀತೆಯನ್ನು ಹೇಳಿ ಅಲ್ಲಿಂದ ಮುಂದೆ ಅವನು ಉಪಸಂಹಾರ ಮಾಡ್ತಾನೆ, ತನ್ನ ಒಂದು ಅವತಾರ ಸಮಾಪ್ತಿಯನ್ನು ಮಾಡ್ತಾನೆ. ಆಗ ಪ್ರಭಾಸದಲ್ಲಿ ಕೂತು ಎಲ್ಲ ಯಾದವರು ಅವರವರೇ ಕಚ್ಚಾಡ್ಕೊಂಡು ಹೋದಾಗ ಉದ್ಧವನಿಗೆ ಕಡೆಯಲ್ಲಿ ಹೇಳ್ತಾನೆ, ಉದ್ಧವ ನೀನು ನೋಡಪ್ಪ, ನಾನು ನಿನಗೆ ಉಪದೇಶವನ್ನು ಕೊಡ್ತಾ ಇದ್ದೇನೆ, ನೀನು ಇಲ್ಲಿರಬೇಡ, ಬದರಿಗೆ ಹೋಗು. ಅಲ್ಲಿ ಹೋಗಿ ಎಲ್ಲ ಒಂದು ಋಷಿಗಳು ಮುನಿಗಳಿಗೂ ಇದು ಕೃಷ್ಣನ ಸಂದೇಶ ಅಂತೇಳಿ ಹೇಳು. ಅದಾದ ಮೇಲಿಂದ ಅವರು ಆ ಒಂದು ನಾನು ಹೇಳಿದಂಥ ಸಾರ ಗೀತೆಯದ್ದು, ನಿನಗೆ ಹೇಳಿದಂಥ ಉದ್ಧವ ಗೀತೆಯ ಸಾರ ಅಲ್ಲಿಂದ ಬದನೆಯಿಂದ ಋಷಿ ಮುನಿಗಳಿಂದ ಇಲ್ಲಿಗೆ ಬರಲಿ ಅಂತ ಹೇಳಿ ಆ ಒಂದು ಅದಾದ ಮೇಲೆ ನಾನು ಇರೋದಿಲ್ಲ ಇಲ್ಲಿ, ನೀನು ಹೋಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಬಿಟ್ಟು ಹೋಗಿರ್ತೀನಿ ಅಂದಾಗ ಉದ್ಧವನಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅಳು ಬಂದುಬಿಡುತ್ತೆ. ಅವನು ಎಂದಿಗೂ ಚಿಕ್ಕ ವಯಸ್ಸಿನಿಂದಲೂ ಕೃಷ್ಣ ಕೃಷ್ಣ ಅಂತಲೇ ಇದ್ದಂಥವನು ಉದ್ಧವ, ಮಹಾಭಕ್ತ. ಅವನು ಫ್ರೆಂಡ್ ಆದ್ರೂ ನನ್ನನ್ನು ಕರ್ಕೊಂಡು ಹೋಗು ನಿನ್ನ ಜೊತೆ ಅಂತಾನೆ. ಇಲ್ಲ, ನಿನ್ನ ಕೆಲಸ ಈ ಒಂದು ನಾನು ಹೇಳಿದಂಥ ಒಂದು ಜ್ಞಾನ ಪ್ರಸಾರ ಆಗೋವರೆಗೂ ನೀನು ಬರೋ ಹಾಗಿಲ್ಲ ಇಲ್ಲಿಂದ ಅಂತೇಳಿ ಅವನನ್ನು ಅಲ್ಲಿಂದ ಬದರಿಗೆ ಕಳಿಸ್ತಾನೆ. ಅದನ್ನು ಹೇಳೋದಕ್ಕೆ ಮೈಂಡ್ ಟ್ಯೂನ್ ಮಾಡೋದಕ್ಕೋಸ್ಕರವೇ ಕೃಷ್ಣ ಹೇಳಿದಂಥದ್ದು ಪ್ರಕೃತಿಯ ಪಾಠ ಹೇಗೆ ಅಂತ ಉದ್ಧವನಿಗೆ. ಅದನ್ನು ಕೂಡ ನಾವು ಮೊದಲೇ ನೋಡಿದ್ದೇವೆ, ಅದು ಕೂಡ ಭಾಗವತದಲ್ಲಿ ಬರುತ್ತೆ. ಅದಾದ ಮೇಲಿಂದ ಕೃಷ್ಣ ಹೇಳಿ ಕಳಿಸಿದ ಮೇಲೆ ಈ ಕಡೆ ಹೇಳ್ತಾನೆ, ದ್ವಾರಕೆ ಎಲ್ಲ ಮುಂದೆ ಮುಳುಗೋಗತ್ತಪ್ಪ, ಯಾವ್ಯಾದವರು ಉಳಿಯಲ್ಲ, ಇವರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅದಾದ ಮೇಲೆ ನನ್ನ ಒಂದು ಇದು ಕೆಲಸನೂ ಇಲ್ಲಿ ಬಂದಿದ್ದು ಮುಗಿಯುತ್ತೆ ಅಂತ ಎಲ್ಲ ಯಾದವರು ಸತ್ತ ಮೇಲೆ ದ್ವಾರಕೆಯಿಂದ 250-260 ಕಿಲೋಮೀಟರ್ ದೂರದಲ್ಲಿ ಪ್ರಭಾಸ ಅಂತ ಜಾಗ ಇದೆ. ಆ ಪ್ರಭಾಸಕ್ಕೆ ಬಂದು ಒಂದು ಮರದ ಬಳಿಯಲ್ಲಿ ಕೂತು ಕಾಲ ಮೇಲೆ ಕಾಲು ಹಾಕೊಂಡು ಕೊಳಲು ನುಡಿಸ್ತಾ ಕೂತಿರುವಾಗ ಒಬ್ಬ ಬೇಟೆಗಾರನ ಒಂದು ಇದರಿಂದ, ಅದು ವ್ಯವಸ್ಥೆ ಕೃಷ್ಣನೇ ಮಾಡಿರೋವಂಥದ್ದು, ಕಾಲಿಗೆ ಬಾಣ ತಗಲುತ್ತೆ. ಅಲ್ಲಿ ಅವನು ಬೇಟೆ ಅಂತ ಹೇಳಿ ಆ ಸದ್ದಿಗೆ ಬೇಟೆಯನ್ನು ಆಡಬೇಕು ಅಂತ ಹೊಡೆದಾಗ ಅದು ಕಾಲಿಗೆ ಬಿದ್ದು ಕೃಷ್ಣನ ಅಲ್ಲಿ ಅವತಾರ ಸಮಾಪ್ತಿ ಆಗುತ್ತೆ. ಇದನ್ನೇ ಹೇಳಿದ್ದು ಅದೇ ಪ್ರಭಾಸದಲ್ಲಿ ಅಲ್ಲೇ ಕೂತು ನಾನು ಈ ವಿಚಾರವನ್ನು ಮಂಡಿಸಿ ಇದನ್ನು ಅಲ್ಲೇ ನಾನು
ಉಪಸಂಹಾರ ಮಾಡಿ ಕೃಷ್ಣಾರ್ಪಣ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ದೇವಪ್ರೇರಣೆ ಹಾಗಾಗಲಿಲ್ಲ, ಹಾಗೆ ಭಗವಂತನ ಇಚ್ಛೆಗೆ ಬರಲಿಲ್ಲ ಅನಿಸುತ್ತೆ. ಅದು ಅಲ್ಲಿಗೆ ನಾನು ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ಈ ವಿಚಾರವನ್ನು ಹೇಳಿ ಕೃಷ್ಣನ 106 ವರ್ಷ ಹೇಗೆ 125 126 ವರ್ಷ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ಭಾಗವತದಲ್ಲಿ ಏನಿದೆ ಅದನ್ನು ನಿಮಗೆ ತಿಳಿಸಿಕೊಟ್ಟು ಕೃಷ್ಣನ ಅವತಾರ ಸಮಾಪ್ತಿಯೊಂದಿಗೆ ಈ ಒಂದು ಅಧಿಕ ಮಾಸದಲ್ಲಿ ಶುರು ಮಾಡಿದಂತಹ ಭಾಗವತದ ಸಪ್ತಾಹ ಅಥವಾ ದ್ವಿಸಪ್ತಾಹವನ್ನು ಇವತ್ತು ಇಲ್ಲಿ ಉಪಸಂಹಾರ ಮಾಡಿ ಮಂಗಳವನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಗುರುಗಳಾದಂಥ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೂ ಕೂಡ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಸಮಯ ಸಿಕ್ಕಾಗ ಇಲ್ಲಿಂದ ಮುಂದೆ ಕೆಲವಾದ ಇರುವಂಥ ಇನ್ನು ಉಳಿದ ಭಾಗವತವನ್ನು ಒಂದು ಬ್ರೀಫಾಗಿ ನೋಡುವಂಥ ಅನುಗ್ರಹ ಆಶೀರ್ವಾದ ಗುರುಗಳು ಮಾಡಲಿ ಅಂತ ಕೇಳ್ತಾ, ಮತ್ತೆ ಯಾವಾದರೂ ಸಮಯ ಸಿಕ್ಕಾಗ ಮತ್ತೊಮ್ಮೆ ದೀರ್ಘವಾಗಿ ಶ್ಲೋಕಾನುಶ್ಲೋಕವಾಗಿ ಪ್ರತಿ ಶ್ಲೋಕ ಅರ್ಥದೊಂದಿಗೆ ಭಾಗವತವನ್ನು ಬಿಡಿಸಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುವಂತಹ ಒಂದು ಅನುಗ್ರಹ ಆ ಕೃಷ್ಣ ಪರಮಾತ್ಮ ಶ್ರೀಮದ್ ಆಚಾರ್ಯರು ಮತ್ತು ನನ್ನ ಗುರುಗಳಾದ ಬನ್ನಂಜೆ ಗೋವಿಂದಾಚಾರ್ಯರು ಕೊಡಲಿ ಅಂತ ಅವರ ಪಾದಗಳಲ್ಲಿ ಬೇಡ್ಕೊಳ್ತಾ ಇದನ್ನು ಕೃಷ್ಣಾರ್ಪಣವನ್ನು ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.